ನೋಡಿದ್ರಾ? ವಿಡಿಯೋ ಚೆನ್ನಾಗಿದೆ ಅಲ್ವಾ? ಸಖತ್ತಾಗಿ ಆಕ್ಟಿಂಗ್ ಮಾಡಿದಿರ ಅತ್ತೆ. ನಿಮ್ಮ ಮುಂದೆ ಎಂತೆಂಥ ವಿಲನ್ಗಳು ಡಮ್ಮಿನೇ. ಈಗೇನು ಹೇಳ್ತೀರಾ ಅತ್ತೆಮ್ಮ? ಊಟ ಮಾಡಿಸ್ತಿರೋ ಅಥವಾ ಈ ವಿಡಿಯೋನ ನಿಮ್ಮ ಮಗ ಮಿಸ್ಟರ್ ರಂಗೇಗೌಡ್ರಿಗೆ ತೋರಿಸು ಅಂತಿರೋ? ಅತ್ತೆ ಊಟ ಮಾಡಿಸ್ತಾರೆ, ಚೆನ್ನಾಗಿ ಊಟ ಮಾಡಿ. ಅಯ್ಯೋ, ನಿಮ್ಮಿಬ್ರು ಪ್ರೀತಿ ಮಧ್ಯೆ ನಾನು ಯಾಕೆ ಅಲ್ವಾ ಅತ್ತೆ? ಅರೇರೇ, ನಾಚ್ಕೋತಿರೋದು ನೋಡು. ಮಾವ ನಾಚ್ಕೊಳ್ದೆ ಅತ್ತೆ ಕೈ ತುತ್ತನ್ನ ಹೊಟ್ಟೆ ತುಂಬ ಸವಿರಿ. ನನ್ನ ಎರಡನೇ ಸವಾಲಲ್ಲಿ ಗೆಲ್ಲೋ ಸಮಯನೂ ಹತ್ರ ಬಂದೇ ಬಿಡ್ತು ಅತ್ತೆ. ಅದಕ್ಕೆ ಹೇಳೋದು, ಅತ್ತೆಗೊಂದು ಕಾಲ ಆದರೆ ಸೊಸೆಗೊಂದು ಕಾಲ ಅಂತ. ನಾನು ಎಲ್ಲ ನಂದೇ ಅಂತ ಅಹಂಕಾರದಾಗ ತಲೆ ಎತ್ಕೊಂಡು ಮೆರೀತಿದ್ದೆ. ಆದರೆ ಅದ್ಯಾವರು ನಿನ್ನ ಗರ್ವನ ಮಟ್ಟ ಹಾಕಬೇಕು ಅಂತಾನೆ ಐಶ್ವರ್ಯನ ಸೊಸೆ ರೂಪದಾಗೆ ಈ ಅಟ್ಟಿಗೆ ಕಳ್ಸವನೆ. ಈಗಲಾದರೂ ನಿನ್ನನ್ನು ನೀನು ತಿದ್ಕೊಳ್ಳೋದು ಒಳ್ಳೆಯದು. ಸುನಾಮಿ ಅಲೆನೇ ಬೀಸದ ಮ್ಯಾಗ ತಣ್ಣಗಾಯ್ತದೆ. ಇನ್ನು ಈ ಸಣ್ಣ ಗಾಳಿ ಯಾವ ಲೆಕ್ಕ ನನಗೆ? ಅದಕ್ಕೆ ಬರೀ ತರಗೆಲೆ ಅಷ್ಟೇ ಎತ್ಕೊಂಡು ಹೋಗೋಕ್ಕಾಗೋದು. ನನ್ನಂಥ ಬಂಡೆ ಕಲ್ಲನ್ನ ಅಲ್ಲಾಡ್ಸಕ್ಕೂ ಆಗಕ್ಕಿಲ್ಲ. ಮರಕ್ಕಿಂತ ಮರ ದೊಡ್ಡದು ಅನ್ನೋದನ್ನು ಮರಿಬೇಡ. ಐಶ್ವರ್ಯ ಎಂಥ ಚಾಲಾಕಿ ಹಣ್ಣು ಅಂತ ಗೊತ್ತಿದ್ದ ಮ್ಯಾಕೂ ಇಂಥ ಮಾತು ಹೇಳೋ ಧೈರ್ಯ ಮಾಡ್ತೀಯಲ್ಲ, ನಿಜವಾಗ್ಲೂ ನಿಂಗೆ ತಲೆ ಕೆಟ್ಟಿರ್ಬೇಕು. ಎಲ್ರೂ ಬೇಗ ಬನ್ನಿ. ಎಲ್ರೂ ಕಣ್ತುಂಬ ನೋಡ್ಕೊಳ್ಳಿ. ಮತ್ತೆ ಬೇಕು ಅಂದ್ರು ಈ ತರ ಒಳ್ಳೆ ಸನ್ನಿವೇಶ ಸಿಗೋದಿಲ್ಲ. ಪಾಪ ಮಾವನ ಕೈ ಗಾಯ ಆಗಿದೆ ಅಂತ ಅತ್ತೆ ಎಷ್ಟು ಅಕ್ಕರೆಯಿಂದ ತಿನ್ನಿಸ್ತಿದ್ದಾರೆ ನೋಡಿ. ದಿಟ್ವೆ ಕಾಂಚನ ಊಟ ಮಾಡಿಸ್ತಾಳೆ ಅಂದ್ರೆ ನನಗೆ ನಂಬಕ್ಕೆ ಆಗ್ತಿಲ್ವಲ್ಲ. ನೋಡಿದ್ರ ಗೌಡ್ರೆ, ಅತ್ತೆ ಮಾವನ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ ಅಂತ. ಕಣ್ಣೆದ್ರಿಗೆ ಯಾರೂ ಇಲ್ಲದೆ ಇದ್ದಾಗ ಅವರಿಬ್ರು ಅನ್ಯೋನ್ಯವಾಗೇ ಇರ್ತಾರೆ. ನಮ್ಗಳ ಮುಂದೆ ತೋರಿಸ್ಕೊಳ್ಳೋದಿಲ್ಲ ಅಷ್ಟೇ. ಇಂಥ ಜೋಡಿ ಹಕ್ಕಿಗಳನ್ನ ಬೇರೆ ಬೇರೆ ರೂಮಲ್ಲಿ ಇರಿಸೋದು ಪಾಪ ಅಲ್ವಾ? ಈಗ ನಾನು ನೀವು ಗಂಡ ಹೆಂಡತಿ ತಾನೆ. ನಾವ್ ಹೇಗಿರ್ತೀವಿ? ಜೊತೆನಲ್ಲಿ ಒಂದೇ ರೂಮ್ನಲ್ಲಿ ಇರ್ತೀವಿ ತಾನೆ. ಹಾಗಿರುವಾಗ ನಮಗೊಂದು ನ್ಯಾಯ, ಇವ್ರಿಗೊಂದು ನ್ಯಾಯನಾ?